ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸಂಜೆ ಮೇಲಿಂದ ವಿಡಿಯೋ ಶುರು ಮಾಡಿದೆ, ಜೋರು ಮಳೆ ಬರ್ತಾಯಿತ್ತು. ಸರಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತರಕಾರಿಗಳನ್ನೆಲ್ಲ ಹಾಕಿ ವೆಜಿಟೇಬಲ್ ಬಾತ್ ಥರ ಮಾಡೋಣ ಅಥವಾ ವೆಜಿಟೇಬಲ್ ಫ್ರೈಡ್ ರೈಸ್ ಅಂತ ಅನ್ಕೋಬೋದು. ಫ್ರೈಡ್ ರೈಸ್ ಇಲ್ಲ, ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತರಕಾರಿಗಳನ್ನೆಲ್ಲ ಹೆಚ್ಕೊಳ್ಳೋಣ ಅಂತ. ಮಕ್ಕಳಿಬ್ಬರು ಈಚೆ ಆಟ ಆಡ್ತಿದ್ದಾರೆ. ಸಮನ್ವಿ ಸಂಜೆ ಮೇಲೆ ಫುಲ್ ಸ್ಟಡಿ ಮೂಡಿಗೆ ಬಂದ್ಬಿಡ್ತಾಳೆ. ಕುತ್ಕೊಂಡು ಏನಾದರೂ ಬರ್ಕೊಳ್ಳೋದು ಅದು ಇದು ಮಾಡ್ತಾ ಇರ್ತಾಳೆ. ನಮ್ಮ ಗುಂಡಣ್ಣ ಅಲ್ಲಿ ಇಲ್ಲಿ ಕುತ್ಕೊಂಡು ಆಟ ಆಡ್ತಿರ್ತಾನೆ. ಸೊ ಸಮನ್ವಿ ಇದ್ದಾಗ ಸ್ವಲ್ಪ ಆರಾಮ್ ನನಗೆ ಕುತ್ಕೊಂಡು ಅವಳು ಏನು ಮಾಡ್ತಿರ್ತಾಳೋ ನೋಡ್ತಾ ಕೂತಿರ್ತಾನೆ. ಇಲ್ಲ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ. ಒಟ್ಟಿನಲ್ಲಿ ಅವ್ರ ಅಕ್ಕ ಪಕ್ಕದಲ್ಲಿದ್ದರೆ ಅವನಿಗೆ ಸ್ವಲ್ಪ ಖುಷಿ ಅನಿಸುತ್ತೆ. ಅವರಿಬ್ಬರು ಆಟ ಆಡ್ಕೊಂಡಿರ್ಬೇಕಾದ್ರೆ ನಾನು ನನ್ನ ಕೆಲಸ ಮುಗಿಸ್ಕೊಂಬಿಟ್ರೆ ಸ್ವಲ್ಪ ನೆಮ್ಮದಿ. ಅದಾದಮೇಲೆ ಮಕ್ಳ ಜೊತೆ ಆಟ ಆಡ್ಕೊಂಡು ಆಮೇಲೆ ಅವ್ರಿಗೆ ಊಟ ತಿನ್ನಿಸೋದು, ಅವಳಿಗೆ ಹೇಳ್ಕೊಡೋದು ಏನಾದರೂ ಇದ್ದೇ ಇರುತ್ತೆ. ವಿಡಿಯೋನ ಕಡೆ ತನಕ ನೋಡಿ ಆಯಿತಾ. ಸುಮಾರು ಜನ ಮಕ್ಕಳದು ಫುಡ್ ರೊಟೀನ್ ಬಗ್ಗೆ ಎಲ್ಲ ಕೇಳಿದ್ರಲ್ವ, ಅದ್ರ ಬಗ್ಗೆ ಇದೆ. ಮತ್ತು ಒಂದು ರೆಸಿಪಿ ಹಂಚ್ಕೊಳ್ತಾ ಇದ್ದೀನಿ, ಅದೇ ವೆಜಿಟೇಬಲ್ ಬಾತ್ ಏನು ಹೇಳ್ತಾ ಇದ್ದೀನಿ ಅದನ್ನು ಹಂಚ್ಕೊಳ್ತಾ ಇದ್ದೀನಿ. ಸೊ ತಪ್ಪದೆ ವಿಡಿಯೋನ ಕಡೆ ತನಕ ನೋಡಿ, ಸರಿನಾ? ನಾನು ಇಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಗುಂಡಣ್ಣ ಸಮನ್ವಿಗೆ ಏನು ಮಾಡಿದ್ದನ್ನು ನೋಡಿ ಇಲ್ಲಿ. ಏನ್ರ ಮಾಡ್ತಿದ್ದು ಅಪ್ಪ, ಇಲ್ಲಿ ನೋಡು ಗುಂಡಣ್ಣ, ಏನ್ ಮಾಡ್ತಿದ್ಯಾ? ಅಕ್ಕ ಬರ್ಕೋತಿದ್ದಾಳೆ, ಬಾಯಿ ಕಡೆ ರಜ. ಅಕ್ಕನೇ, ಬಾ ಬಾಮ್ಮ ಈ ಕಡೆ. ಪುಟ್ಟಣ್ಣ ಬಾಮ್ಮ ಜಣ. ದುದ್ದು ಏ ಅಪ್ಪು, ಅಯ್ಯೋ ಅವಳ ಒಳಗಾಗ್ತು, ಹಿಂಗ್ ತಳ್ತದ. ಏ ಅಪ್ಪು ಬಾಯ್ ಕಡೆ. ಅಪ್ಪಣ್ಣ ಬಾ, ಬಾಯ್ ಕಡೆ ಬಂದ್ಬಿಡು. ಅಮ್ಮ ಬಾಯ್ ಕಡೆ, ಜನ ಜನ ಬಾಯ್ಲಿ. ಅಮ್ಮ ಕೈ ತಾಯಿಲಿ, ಅಮ್ಮನ ಕೈ ತಾ. ಅಮ್ಮನೇ, ಬಾ 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 ಅಮ್ಮ ಜನ. ನೋಡಿದ್ರಲ್ಲ, ಇವರಿಬ್ರು ತುಂಟಾಟ ಹೀಗೆ ಮಾಡ್ತಿರ್ತಾರೆ. ಅವನಂತೂ ಅವಳು ಬರ್ಕೊಳಕ್ಕೆ ಅವಳು ಏನು ಮಾಡೋಕ್ಕೂ ಬಿಡಲ್ಲ. ಅವಳು ಪಾಪ ಏನು ಮಾಡ್ತಿದ್ರು ಹೋಗಿ ಅವನಿಗೂ ಅದೇ ಬೇಕು ಅಂತ ಅವಳು ಹಿಂದೆನೇ ಹೋಗ್ತಾ ಇರ್ತಾನೆ. ಆದರೆ ಪಾಪ ನಮ್ಮ ಸಮನ್ವಿ ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಡ್ತಾಳೆ ಪಾಪ ಅಂತ. ಈಗ ಪುಟ್ಟವಳಿದ್ದಾಳೆ, ಕೊಡ್ತಾಳೆ. ದೊಡ್ಡವರಾದ್ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗೂ ಸಮ್ಟೈಮ್ಸ್ ಗಲಾಟೆ ಮಾಡ್ತಾಳೆ, ಇಲ್ಲ ಕೊಡಲ್ಲ ಅಂತೆಲ್ಲ ಹೇಳಿ. ಮತ್ತಿಲ್ಲಿ ನಾನೊಂದು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ನಾನು ತರಕಾರಿನ ಬೀನ್ಸು, ಕ್ಯಾರೆಟು ಮತ್ತು ದಪ್ಪ ಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಬಟಾಣಿ ಹಾಕ್ಕೊಂಡಿಲ್ಲ, ಇಷ್ಟೇ. ಮತ್ತು ಏನು ತರಕಾರಿ ಬೇಕಾದ್ರೂ ಹಾಕ್ಕೊಳ್ಬೋದು. ಇದಕ್ಕೆ ಆ್ಯಕ್ಚುಲಿ ಈಗ ಎಲೆಕೋಸು ಬರುತ್ತೆ ನೋಡಿ, ಅದನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಬಟ್ ಎಲೆಕೋಸು ಖಾಲಿಯಾಗಿತ್ತು. ಸೊ ಮನೇಲಿ ಏನೇನು ತರಕಾರಿ ಉಳಿದಿತ್ತು ಆ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಈರುಳ್ಳಿ ಹಾಕಿ ಒಂದು 2 ನಿಮಿಷ ಹುರ್ಕೊಂಡ್ಮೇಲೆ ದಪ್ಪ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಎಲ್ಲ ತರಕಾರಿಗಳನ್ನೂ ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಚೆನ್ನಾಗಿರುತ್ತೆ ರುಚಿ. ದೊಡ್ಡದಾಗಿ ಹೆಚ್ಕೊಳ್ಳೋದಕ್ಕಿಂತ ಈ ಥರ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿದ್ರೆ ತಿಂತಾರೆ, ಅದಕ್ಕೋಸ್ಕರ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕಿ ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಒಂದೇ ಒಂದು ಚಿಕ್ಕ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಹುರ್ಕೊಂಡ್ಮೇಲೆ ಕ್ಯಾರೆಟು, ಬೀನ್ಸು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಪೂರ್ತಿ ಬೇಯೋವರೆಗೂ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ, ಕ್ಯಾರೆಟ್ ಒಂದು ಸ್ವಲ್ಪ ಬ್ರೌನ್ ಆಗುತ್ತೆ ನೋಡಿ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಬೇಕಿದ್ರೆ ಈ ಸಮಯದಲ್ಲಿ ಒಂಚೂರು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಹುರ್ಕೊಳ್ಬೇಕು. ತುಂಬ ಹೊತ್ತು ಹಿಡಿಯುತ್ತೆ, ಒಂದು 15 ನಿಮಿಷನಾದರೂ ಸಣ್ಣದ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ತರಕಾರಿನೂ ಹದವಾಗಿ ಚೆನ್ನಾಗಿ ಬೇಯುತ್ತೆ. ಬೇಕಂದರೆ ನೀವು ತರಕಾರಿ ಉಪ್ಪು ಎಲ್ಲ ಹಾಕಿ ಹುರಿದ್ಬಿಟ್ಟು ಒಂದು 10 ನಿಮಿಷ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ತಿರ್ಬೋದು. ಆಗಾಗ ಹೀಗೆ ಕೈ ಆಡಿಸ್ತಾ ಇರ್ಬೇಕು ನೋಡಿ. ಎಷ್ಟೊಂದು ತರಕಾರಿ ಹಾಕಿದರೆ ಅದು ಹುರಿತಾ ಕಮ್ಮಿ ಆಗೋಗುತ್ತೆ. ಸೊ ಚೆನ್ನಾಗಿ ಎಣ್ಣೆ ಕಾಣಿಸೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ತರಕಾರಿನೂ ಬೆಂದಿರುತ್ತೆ ಮತ್ತು ಹುರಿಯೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ.
ಚೆನ್ನಾಗಿ ಹುರ್ಕೊಂಡು ಬೆಂದಿದೆ ತರಕಾರಿಗಳೆಲ್ಲ ಅಂತಂದಾಗ ಈಗ ನಾವು ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ನಾನು ಎರಡನ್ನೂ ಒಟ್ಟಿಗೆ ನಮ್ಮ ಅತ್ತೆ ಮಾಡಿಕೊಟ್ಬಿಟ್ಟಿರ್ತಾರೆ. ಸೊ ಅಚ್ಕಾರದ ಪುಡಿ, ಧನಿಯಾ ಪುಡಿ ನಿಮ್ಮ ಮನೇಲಿ ಸಪ್ರೇಟಾಗಿದ್ದರೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ನೋಡ್ಕೊಂಡು ಹಾಕಿ, ಯಾಕಂದರೆ ಶುರುವಿನಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ, 1 ಅಥವಾ 2, ಹಾಗಾಗಿ ಆ ರುಚಿಗೆ ತಕ್ಕಂಗೆ ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಮತ್ತೊಂದು ಸಲ ಖಾರ ಮತ್ತು ತರಕಾರಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಒಂದು 2 ನಿಮಿಷ ಹುರ್ಕೊಳ್ಳಿ. ಒಂದು 2 ನಿಮಿಷ ಅದು ಹೊಂದ್ಕೊಳ್ಳೋವರೆಗೂ ಬಿಟ್ಬಿಡಿ, ಹುರಿಯೋಕ್ಕೂ ಹೋಗಬೇಡಿ. ಮುಚ್ಚಾದರೂ ಇಡ್ಬೋದು, ಇಲ್ಲ ಹಾಗೆ ಬಿಟ್ಬಿಡ್ಬೋದು. ಒಂದು 2 ನಿಮಿಷ ಆಯಿತು ಅಂತಂದಮೇಲೆ ಉಪ್ಪೇನಾದರೂ ಕಮ್ಮಿ ಆಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅನ್ನ ಬೆರೆಸ್ಕೊಂಡ್ಬಿಟ್ರೆ ವೆಜಿಟೇಬಲ್ ಬಾತ್ ಅಂತ ಹೇಳ್ತೀನಿ ನಾನು. ಫ್ರೈಡ್ ರೈಸ್ ಅಂತೂ ಹೇಳೋಕ್ಕಾಗಲ್ಲ, ಬಿಕಾಸ್ ಫ್ರೈಡ್ ರೈಸ್ಗೆ ಹಾಕೋ ಅಂತ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ಆದರೆ ಅರ್ಜೆಂಟಲ್ಲಿ ರಾತ್ರಿ ದಿನ ಅನ್ನ ಸಾಂಬಾರು ಅಥವಾ ಮತ್ತೇನೋ ತಿಂದು ಬೇಜಾರಾಗಿದೆ ಅಂತಂದರೆ ಈ ಥರ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು. ಅಥವಾ ನಮ್ಮನೆ ಥರ ಮಧ್ಯಾಹ್ನದ ಅನ್ನ ತುಂಬ ಮಿಕ್ಕೋಗಿ ಸಾಂಬಾರಿಲ್ಲ ಅಂತಂದರೆ ಈ ಥರ ಮಾಡ್ಕೋಬೋದು ನೋಡಿ, ಇಲ್ಲ ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೊಳ್ಬೋದು. ಸೊ ಇಷ್ಟನ್ನು ಹಾಕಿ ಅನ್ನ ಹಾಕಿ ಬೆರೆಸ್ಕೊಂಡ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ. ನಾನು ಇದಕ್ಕೆ ಟೊಮೆಟೊ ಎಲ್ಲ ಏನೂ ಹಾಕಿಲ್ಲ, ಆ್ಯಕ್ಚುಲಿ ಬೇಕಾಗಲ್ಲ ಟೊಮೆಟೊ, ಹಾಗೆ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ತುಂಬ ಸಿಂಪಲ್ ರೆಸಿಪಿ. ಹಾಕಿ ಚೆನ್ನಾಗಿ ಬೆಳೆಸ್ಬೇಕು, ಕೂಡಿದಷ್ಟು ಈ ಥರ ಬಾತ್ಗಳು ತುಂಬ ರುಚಿಯಾಗಿರುತ್ತೆ. ಎಷ್ಟು ಬೆರೆಸ್ತೀವಿ ಅಷ್ಟು ರುಚಿಯಾಗಿರುತ್ತೆ. ಬಿಸಿ ಅನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ಅನ್ನ ಚೆನ್ನಾಗಿ ಆರಿದ್ರೆ ಆಗ ಚೆನ್ನಾಗಿರುತ್ತೆ. ಅಕಸ್ಮಾತ್ ಬಿಸಿ ಅನ್ನ ಹಾಕ್ಕೊಂಡ್ರಿ ಅಂತಂದರೆ ಒಂಚೂರು ಎಣ್ಣೆನೋ ಅಥವಾ ಒಂಚೂರು 1 ಚಮಚದಷ್ಟು ನಿಂಬೆ ಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಆದಷ್ಟು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ. ತರಕಾರಿ, ಈರುಳ್ಳಿ ಎಲ್ಲ ಏನು ಹಾಕಿರ್ತೀವಿ ಶುರುವಿನಲ್ಲಿ ಅದು ಪೂರ್ತಿ ಬ್ರೌನ್ ಕಲರ್ ಕಾಣಿಸ್ಬೇಕು, ಅಲ್ಲಿವರೆಗೂ ಹುರ್ಕೊಂಡು ಎಷ್ಟು ಹುರಿತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಆದಮೇಲೆ ಕಡೆಯಲ್ಲಿ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಹಾಕಿ ಮತ್ತೊಂದು ಸಲ ಬೆರೆಸ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ. ಬಿಸಿ ಬಿಸಿ ಹಾಗೆ ತಿನ್ಬೋದು, ಇಲ್ಲ ಇದನ್ನು ಮೊಸರು ಬಜ್ಜಿ ಜೊತೆ ಇಲ್ಲ ಪ್ಲೇನ್ ಮೊಸರು ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ. ಸಿಂಪಲ್ ಆಗಿದೆ ಆದರೆ ತುಂಬಾ ರುಚಿಯಾಗಂತೂ ಇರುತ್ತೆ. ಹಾಯ್, ಸೊ ಪಾಪುದು ಫುಡ್ ರೊಟೀನ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಪ್ರೀವಿಯಸ್ ವಿಡಿಯೋ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಏನು ಹಾಕಿದ್ದೆ, ನನಗೆ ಆ ವಿಡಿಯೋದ ಕಮೆಂಟ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ರೆಸ್ಪಾನ್ಸು, ಒಂಥರ ಪಾಸಿಟಿವ್ ಆಗಿತ್ತು ಆ್ಯಂಡ್ ಒಂಥರ ಎಲ್ಲರದ್ದು ಬ್ಲೆಸ್ಸಿಂಗ್ ಸಿಕ್ತು ಅಂತ ಅನ್ನಿಸ್ತು ನನಗೆ. ನಿಮ್ಮ ಥರ ವ್ಯೂವರ್ಸ್ ಸಿಕ್ಕಿರೋದು ನನಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಐ ಆಮ್ ಸೋ ಗ್ರೇಟ್ಫುಲ್. ಅಷ್ಟು ಒಂಥರ ಒಂದು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋ ಒಂದು ಫೀಲಿಂಗ್ ನೀವೆಲ್ಲರೂ ನನಗೆ ಕೊಟ್ಟಿದ್ದೀರೋ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ರೆಸ್ಪಾನ್ಸ್, ಅಷ್ಟು ಒಳ್ಳೆ ಕಮೆಂಟ್ಸ್, ಅಷ್ಟು ಒಳ್ಳೆ ಬ್ಲೆಸ್ಸಿಂಗ್ಸ್ ನನಗೆ ಕೊಟ್ಟಿರೋದಕ್ಕೆ. ಮತ್ತೆ ಈಗ ತುಂಬ ಜನ ಪಾಪುದು ಫುಡ್ ರೊಟೀನ್ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಅವನು ಪ್ರತಿದಿನ ವಿಧವಾಗಿ ಎಲ್ಲ ಯೂಟ್ಯೂಬಲ್ಲಿ ತೋರಿಸ್ತಾರಲ್ಲ, 30 ದಿನಕ್ಕೆ 30 ಥರ ರೆಸಿಪೀಸ್ ಅಂತೆಲ್ಲ. ನಾನು ಆ ಥರ ಅವ್ನಿಗೆ ಏನೂ ಕೊಡ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ ನಾನೇನು ಕೊಡ್ತೀನಿ ಅಂದರೆ ರಾಗಿ ಸರಿ ಕೊಡ್ತೀನಿ. ಪ್ರತಿದಿನ ಆಲ್ಮೋಸ್ಟ್ ರಾಗಿ ಸರಿ ಇದ್ದೇ ಇರುತ್ತೆ. ಅಕಸ್ಮಾತ್ ರಾಗಿ ಸರಿ ಇಲ್ಲ ಅಂತಂದರೆ ಫಾರ್ ಎ ಚೇಂಜ್ ಬನಾನಾ ಪೌಡರ್ ಬರುತ್ತಲ್ಲ, ಅದು ನಿಮಗೆ ಸ್ಲಬ್ ಫಾರ್ಮ್ಸಲ್ಲಿ ಅಥವಾ ಟಾಟ್ಸ್ ಆ್ಯಂಡ್ ಮಾಮ್ಸ್ ಅವ್ರದ್ದು ಬನಾನಾ ಪೌಡರ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ಹಾಗಾಗಿ ಬನಾನಾ ಪೌಡರ್ ಕೊಡ್ತೀನಿ. ಇದು 2 ಸಾಮಾನ್ಯ, 2 ಕೊಡೋದು. ಅದು ತಪ್ಪಿದ್ರೆ ಗೋಧಿ ಹಿಟ್ಟು ಆ್ಯಪಲ್ದು ಒಂದು ರೆಸಿಪಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ, ಬೇಕಂದ್ರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ 3 ನಾನು ಬ್ರೇಕ್ಫಾಸ್ಟ್ಗೆ ಪ್ರತಿದಿನ ಇದನ್ನೇ ಕೊಡ್ತಾ ಇರೋದು. ಮತ್ತೆ ಮಧ್ಯಾಹ್ನದ ಊಟಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕೆಲವು ದಿನ ಅನ್ನ ಮೆದುವಾಗಿ ಮಾಡ್ಕೊಳ್ತೀನಿ, ತುಂಬ ಸಾಫ್ಟಾಗಿರೋ ಥರ. ಪುಟ್ಟ ಕುಕ್ಕರಲ್ಲಿ ಮಗುಗೆ ಸಪ್ರೇಟಾಗಿ 1 ಚಮಚ ಹಾಕಿ ನೀರು ಹೆಚ್ಚಿಗೆ ಹಾಕಿ ಸಣ್ಣ ಉರಿಲಿಟ್ಟು ತುಂಬ ಹೊತ್ತು ಕೂಗಿಸ್ಕೊಂಡ್ರೆ ಸಾಫ್ಟಾಗಿ ಆಗುತ್ತೆ. ಅದನ್ನು ಮನೇಲಿ ನಾವು ಏನು ಸಾಂಬಾರು ಮಾಡಿರ್ತೀವಿ ನೋಡಿ, ಸಾಂಬಾರು ಮೇಲೆ ಒಂದು ತಿಳಿಯಾದ ಒಂದು ಲೇಯರ್ ಇರುತ್ತೆ, ಅದನ್ನು ತೆಗೆದು ಹಾಕಿ ತುಪ್ಪ ಹಾಕಿ ತಿನ್ನಿಸ್ತೀನಿ. ಇಲ್ಲ ಅಂತಂದರೆ ಅನ್ನ ಮತ್ತು ಏನೇನು ತರಕಾರಿ ಬೇಕೋ ನಿಮಗೆಲ್ಲ ತರಕಾರಿ ಹಾಕಿ ನಾನು ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಕೂಗಿಸ್ಬಿಡ್ತೀನಿ ಚೆನ್ನಾಗಿ ಸಾಫ್ಟಾಗಿ ಆಗೋ ಥರ. ಅದಕ್ಕೆ ತುಪ್ಪ ಹಾಕಿ ತಿನ್ನಿಸ್ತೀನಿ. ಮಧ್ಯಾಹ್ನ ಸಾಮಾನ್ಯ ಇದೇ ಥರ ಆಗುತ್ತೆ. ಇಲ್ಲ ಅಂತಂದರೆ ಬೇಳೆ ಬೇಯಿಸಿದಾಗ ಕಟ್ಟು ತೆಗೆದಿಟ್ಕೊಂಡು ಅನ್ನ ಬೇಳೆ ಕಟ್ಟು ತುಪ್ಪ ಹಾಕಿ ಕೊಡೋದು, ಇಲ್ಲ ಮೊಸರನ್ನ ಕೊಡ್ತೀನಿ. ಇತ್ತೀಚೆಗೆ ಅವನಿಗೆ ಮೊಸರನ್ನ ತುಂಬ ಇಷ್ಟ ಆಗಿದೆ. ಒಂದೊಂದು ದಿನ ಮೊಸರನ್ನ ಕೊಡ್ತೀನಿ, ಒಂದಿನ ಸಾರು ಅನ್ನ, ಒಂದಿನ ಮೊಸರನ್ನ, ಒಂದಿನ ತರಕಾರಿ ಎಲ್ಲ ಬೇಯಿಸಿದ್ದನ್ನ, ಈ ಥರ ಇರುತ್ತೆ ಸಾಮಾನ್ಯವಾಗಿ ಮಧ್ಯಾಹ್ನದ ಊಟ. ಮತ್ತು ನಾನು ಮಿಡ್ ಮಾರ್ನಿಂಗು ಮಿಡ್ ಈವ್ನಿಂಗು ಆ ಥರ ಎಲ್ಲ ಏನೂ ಕೊಡಲ್ಲ. ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ. ಮತ್ತು ಮಧ್ಯದಲ್ಲಿ ಹಣ್ಣು ತಿನ್ಬೇಕಾದ್ರೆ ಒಂಚೂರು ಹಣ್ಣು
ಕೊಡ್ತೀನಿ. ಇಲ್ಲ ಅಂತಂದ್ರೆ ಬಾಳೆಹಣ್ಣು ನನ್ನ ಮಗ ಸಾಮಾನ್ಯ ತಿಂತಾನೆ ಇಲ್ಲ, ಅದು ತಿಂದಾಗೆಲ್ಲ ವಾಕರಿಸ್ಕೊಳ್ತಾ ಇದ್ದಾನೆ. ಸೊ ಬಾಳೆಹಣ್ಣ ನಾನೇನ್ ಮಾಡ್ತೀನಿ, ಮ್ಯಾಶ್ ಮಾಡ್ಬಿಟ್ಟು ರಾಗಿ ಸರಿ ಜೊತೆನೋ ಅಥವಾ ಇಲ್ಲ ಅನ್ನ ಜೊತೆನೋ ಯಾತ್ರ ಜೊತೆ ಆದ್ರೂ ಒಟ್ನಲ್ಲಿ ಐ ಮೇಕ್ ಶೋರ್ ಅವನಿಗೆ ಕೊಡ್ತೀನಿ ಆ ಥರ. ಮತ್ತೆ ನಾವ್ ಏನಾದ್ರೂ ತಿಂತಿರ್ಬೇಕಾದ್ರೆ ಹಣ್ಣಾಗಿರ್ಬೋದು ಅಥವಾ ನಾವ್ ಏನೇ ತಿಂತಿದ್ರು ಅವ್ನು ಕೇಳ್ತಿದ್ದಾನೆ ಅಂದ್ರೆ ಆಗ ಒಂಚೂರು ಕೊಟ್ಬಿಡ್ತೀನಿ. ಸೊ ದಟ್ ಎಲ್ಲ ರುಚಿಗಳ ಪರಿಚಯ ಅವನಿಗೆ ಆಗ್ಲಿ ಅಂತ ಹೇಳಿ. ಅವನಿಗೆ ಬೇಕು ಅಂತ ಅನ್ನಿಸ್ದಾಗ ನಾವು ಕೊಡ್ತೀವಲ್ಲ, ಆಗ ಅವರು ಚೆನ್ನಾಗಿ ತಿಂತಾರೆ. ಹಾಗಾಗಿ ಮತ್ತೆ ಬೆಣ್ಣೆ ಕೊಡ್ತೀನಿ ಬೆಳಗ್ಗೆ ಯಾವಾಗ್ಲಾದ್ರೂ, ಇಲ್ಲ ಸಂಜೆ ಸಮಯದಲ್ಲಿ ಯಾವಾಗ್ಲಾದ್ರೂ ಅವನು ಊಟ ಮಾಡಿ 2 ಊಟದ ಮಧ್ಯೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಯಾವಾಗಿರುತ್ತೆ ಆಗ ಬೆಣ್ಣೆ ಕೊಡ್ತೀನಿ. ಅವ್ನಿಗೆ ಇಷ್ಟ ಆಗುತ್ತೆ ಬೆಣ್ಣೆ. ಹಾಗಾಗಿ ಬೆಣ್ಣೆ ಒಂದು ಅಮೂಲ್ದು ಒಂದು ಪುಟ್ಟು ಪ್ಯಾಕೆಟ್ಸ್ ಬರುತ್ತೆ ನೋಡಿ, ಅದನ್ನ ಅವನಿಗೆ ಕೊಡ್ತೀನಿ. ಮತ್ತೆ ರಾತ್ರಿ ಊಟನೂ ಅಷ್ಟೇ ಸುಮಾರು ಸಲಿ ಅನ್ನ ತರಕಾರಿಗಳು ಇರುತ್ತೆ, ಇಲ್ಲ ಪೊಂಗಲ್ ಅಂದ್ರೆ ಅನ್ನ, ಹೆಸರು ಬೇಳೆ, ಜೀರಿಗೆ, ಮೆಣಸು ಒಗ್ಗರಣೆ ಹಾಕಿ ಕರಿಬೇವು ಎಲ್ಲ ನಾವೆಲ್ಲ ಹೇಗೆ ಪೊಂಗಲ್ ಮಾಡ್ಕೊಳ್ತೀವೋ ಅದೇ ತರನೇ ಮಾಡಿ ಅವನಿಗೆ ಕೊಡ್ತೀನಿ. ತಿನ್ನಿಸ್ಬೇಕಾದ್ರೆ ಮೆಣಸು ಜೀರಿಗೆ ಒಂಚೂರು ಸೈಡ್ ಮಾಡಿ ಕೊಟ್ರೆ ಆಯ್ತು ಅಷ್ಟೇ. ಇಲ್ಲ ಅಂತಂದ್ರೆ ಉಪ್ಪಿಟ್ಟು, ಚಿರೋಟಿ ರವೆಯಲ್ಲಿ ಮಾಡಿರೋದಂತ ಉಪ್ಪಿಟ್ಟು, ಚಿರೋಟಿ ರವೆ ಎಲ್ಲ ಮಾಮೂಲಿ ನಮ್ಗೆ ಹೇಗೆ ಮಾಡ್ಕೊಳ್ಳಿದ್ರು ಸಣ್ಣದಾಗ ಒಂದಿಷ್ಟು ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಹಾಕಲ್ಲ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಪುಟ್ಟದಾಗಿ ಹೆಚ್ಕೊಂಡಿರೋ ಅಂತ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಚಿರೋಟಿ ರವೆ ಹಾಕಿ ಕೊಡ್ಬೋದು. ಇಲ್ಲ ಅಂತಂದ್ರೆ ಮತ್ತೆ ರಾತ್ರಿಗೇನು ಬನಾನಾ ಪೌಡರ್ ಕೊಟ್ಬಿಡ್ತೀನಿ ಒಂದೊಂದ್ಸಲಿ. ಈ ತರ ಏನ್ ಅವೈಲಬಲ್ ಇರುತ್ತೆ ಅದನ್ನ ಕೊಡ್ತೀನಿ. ಇಲ್ಲ ಅಂತಂದ್ರೆ ಸಮ್ಟೈಮ್ಸ್ ಅನ್ನ ಸಾರುನೇ ರಾತ್ರಿ ಹೊತ್ತು ಕೊಟ್ಬಿಡ್ತೀನಿ. ಇಲ್ಲ ರಸಂ ಮಕ್ಳಿಗೆ ತುಂಬಾ ಒಳ್ಳೇದು. ಆದಷ್ಟು ರಾತ್ರಿ ಹೊತ್ತು ಅನ್ನ ರಸಂ ಕೊಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದ್ರೆ ರಸಂ ಅದು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಕುಟ್ಟಿ ಮಾಡಿರ್ತೀವಲ್ಲ, ಹಾಗಾಗಿ ಡೈಜೆಷನ್ ಚೆನ್ನಾಗಾಗತ್ತೆ. ಮತ್ತೆ ನನ್ನ ಮಗಂಗೆ ತುಂಬಾ ಇಷ್ಟ ರಸಮ್. ನೀವು ಮನೇಲಿ ರಸಮ್ ಯಾವ ತರ ಆದ್ರೂ ಮಾಡಿ ರಸಮ್ ಅನ್ನ ಕೊಟ್ಬಿಡಿ, ತುಂಬಾ ಒಳ್ಳೇದು. ಅಂದ್ರೆ ಡೈಜೆಸ್ಟ್ ಆಗುತ್ತೆ ಮಕ್ಳಿಗೆ. ನಾನು ಕೂಡ ನನ್ನ ಮಗಂಗೆ ಅನ್ನ, ಟೊಮೆಟೊ ರಸಮ್ಮು, ಇಲ್ಲ ಬೇಳೆ ಕಟ್ಟಿ ತೆಗ್ದಿರೋ ಅಂತ ರಸಮ್ಮು, ಇಲ್ಲ ನುಗ್ಗೆಕಾಯಿ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕಿವುಚ್ಬಿಟ್ಟು ಅದ್ರ ರಸ ತೆಗಿತೀವಲ್ಲ, ಅದಕ್ಕೆ ಮತ್ತೆ ರಸಮ್ ರೆಸಿಪಿ ಏನಿರುತ್ತೆ ಅದನ್ನೇ ಮಾಡ್ಬಿಡ್ತೀನಿ. ಅದು ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ಹಾಗಾಗಿ ಈ ತರ ಏನಾದ್ರು ಅನ್ನ ರಸಮ್ಮು, ನಿಮ್ಗೆ ಮನೇಲಿ ಏನ್ ತಿಂತೀರಾ ಅದೇ ಊಟನೇ ಮಗು ಕೊಡಿ. ಮಗುಗಂತ ಎಸ್ಪೆಷಲಿ ಮಗು 8-9 ತಿಂಗಳು ಆದ್ಮೇಲೆ, ನನ್ನ ಮಗಂಗೆ ಈಗ 10 ತಿಂಗಳು, ತುಂಬಾ ಚೆನ್ನಾಗಿ ಕೇಳ್ತಿದ್ರಲ್ವ ಎಷ್ಟು ತಿಂಗಳು ಅಂತ, 10 ತಿಂಗಳು ನಡೀತಾ ಇದೆ. ಸೊ 10 ತಿಂಗಳು ಮಗುಗೆಲ್ಲ ನೀವು ಆಕ್ಚುಲಿ ಮನೇಲಿ ನೀವೇನ್ ತಿಂತೀರಾ ನಿಮ್ಮ ಫ್ಲೇವರ್ಸ್ ನ ಮಗುಗೆ ಇಂಟ್ರೊಡ್ಯೂಸ್ ಮಾಡಿ. ಮಗುಗಂತ ಸೆಪರೇಟ್ ಆಗಿ ಅದು ಇದು ಅಂತ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಅವ್ರು ದೊಡ್ಡವ್ರು ಆಗ್ತಾ ಅವರು ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅದೇ ಬೇಕು ಅಂತ ಕೇಳ್ತಾರೆ. ಫ್ಯಾಮಿಲಿ ಫುಡ್ ನೀವೆಲ್ಲರೂ ಒಟ್ಟಾಗಿ ಕುತ್ಕೊಂಡು ಏನ್ ತಿಂತೀರಾ ಅದೇ ಊಟನೇ ಮಗುಗೆ ಕೊಡ್ಬೇಕು. ಹಾಗಾಗಿ ನಾನು ಕೂಡ ನನ್ನ ಮಗಂಗೆ ನಮ್ಮ ಮನೇಲಿ ಏನ್ ಮಾಡ್ತಿದ್ದೀನೋ ಅದನ್ನೇ ಕೊಡ್ತಾ ಇದ್ದೀನಿ. ಅವನಿಗಂತ ಹೇಳಿ ಸಪರೇಟ್ ಆಗಿ ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ. ಅನ್ನ ಮಾತ್ರ ಮಗುಗೆ ತುಂಬಾ ಮೃದುವಾಗಿ ಬೇಕಲ್ಲ ಅಂತ ಹೇಳಿ ಸಪರೇಟ್ ಆಗಿ ಬೇಯಿಸ್ಕೊಳ್ತೀನಿ ಅಷ್ಟೇನೆ. ಹಾಗಾಗಿ ಅವನ್ಗಂತ ಹೇಳಿ ಸಪರೇಟ್ ಆಗಿ ಫುಡ್ ರೊಟೀನು ಆತರ ಏನು ಮಾಡ್ತಿಲ್ಲ. ಯಾಕಂದ್ರೆ ನಾವೇನ್ ತಿಂತೀವಿ ಅವನಿಗೂ ಅದನ್ನೇ ಕೊಡ್ತಾ ಇದ್ದೀನಿ. ಅಂದ್ರೆ ಮೈಲ್ಡ್ ಆಗಿರೋ ಅಂತದ್ದು ಫ್ಲೇವರ್ಸ್ ಮಗುಗೆ ಇಂಟ್ರೊಡ್ಯೂಸ್ ಆಗ್ಬೇಕಲ್ವಾ. 10 ವಯಸ್ಸಾಗಿ ಅಂದ್ರೆ 10 ತಿಂಗಳಾಗಿದೆ, ಇನ್ನು 2 ತಿಂಗಳಾಯ್ತು ಅಂತಂದ್ರೆ 1 ವರ್ಷ ಆಗುತ್ತೆ. 1 ವರ್ಷ ಆದ್ಮೇಲೆ ಮಕ್ಳಿಗೆ ಆಲ್ಮೋಸ್ಟ್ ನಾವು ತಿನ್ನೋ ಊಟನೇ ಕೊಡಬಹುದು. ಹಾಗಾಗಿ ಮಕ್ಕಳು ಆಮೇಲೆ ಖಾರ ಕೊಡ್ಬಾರ್ದು, ಇದು ಕೊಡ್ಬಾರ್ದು ಅಂತೆಲ್ಲ ಮಾಡ್ಕೋಬೇಡಿ. ಚೂರಾಗಿ ಎಲ್ಲದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನು. ಅವನಿಗೋಸ್ಕರ ಸ್ಪೆಷಲ್ ಆಗಿ ಸಪರೇಟ್ ಆಗಿ ಏನು ಮಾಡ್ದಿರೋ ಕಾರಣ ನಾನು ಒಂದು ಫುಡ್ ರೊಟೀನ್ ಆಗಿರ್ಬೋದು, ಏನ್ ತಿಂತಾನೆ ಅಂತ ಆಗಿರ್ಬೋದು ತೋರಿಸ್ತಿಲ್ಲ. ಮತ್ತೊಂದು ಮಗು ಊಟ ಏನ್ ಮಾಡ್ತಾ ಇದ್ದೀನಿ ಆಮೇಲೆ ಅದನ್ನ ತೋರಿಸಿ ತಿನ್ಸೋದು ಬೇಡ ಅಂತ ಅಷ್ಟೇನೆ. ಹಾಗಾಗಿ ಅವನಿಗೆ ಮಾಡಿದಂತ ಯಾವ್ದೇ ಅಡಿಗೆಗಳನ್ನ ನಾನು ವಿಡಿಯೋ ಮೊದಲೇ ಹಂಚ್ಕೊಳ್ತಾ ಇಲ್ಲ ಅಷ್ಟೇನೆ. ಸೊ ಇಷ್ಟೇನೆ ನನ್ನ ಮಗನ ಫುಡ್ ರೊಟೀನ್. 3 ಹೊತ್ತು ತಿನ್ನಿಸ್ಬೇಕಾ ಅಥವಾ 2 ಹೊತ್ತು ತಿನ್ನಿಸ್ಬೇಕಾ ಅಂತ ಕೇಳ್ತಾ ಇರ್ತೀರಲ್ವಾ. ನಾನು 3 ಹೊತ್ತು ಕೊಡ್ತೀನಿ. ಯಾಕಂದ್ರೆ 10 ತಿಂಗಳಾಗಿದೆ. ಬಟ್ ನಾನು ಅವಾಗ್ಲಿಂದನೂ ಅಂದ್ರೆ 8-9ನೇ ತಿಂಗಳಿಂದನೂ 3 ಸಲಿನೇ ಕೊಡ್ತಾ ಇರೋದು ಊಟ. ಬಟ್ ನಿಮ್ಮ ಇಷ್ಟ, ನೀವು 2 ಹೊತ್ತು ಕೊಟ್ಟು ಮಿಕ್ಕಿದ್ದೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತೀರಾ ಅಂತಂದ್ರೇನು ಓಕೆ. ನಿಮ್ಮ ಇದ್ರ ಅಂದ್ರೆ ನಿಮ್ಮ ಮನೇಲಿ ಏನ್ ಹೇಳ್ತಾರೆ ಅಥವಾ ನಿಮ್ಮ ಡಾಕ್ಟರ್ಸ್ ಏನ್ ಹೇಳ್ತಾರೆ ಆ ತರ ನೀವು ಫಾಲೋ ಮಾಡ್ಕೊಳ್ಬಹುದು. ನಾನು ಹೇಳ್ತಿದ್ದೀನಿ ಅಥವಾ ಇನ್ನೊಂದು ಯೂಟ್ಯೂಬಲ್ಲಿ ಇನ್ನೊಂದೇನೋ ಹೇಳ್ತಿದ್ದಾರೆ ಅಂತ ಮಾಡಕ್ ಹೋಗ್ಬಿಡಿ. ನಿಮ್ಮ ಮನೆಯಲ್ಲಿ ಏನ್ ಹೇಳ್ತಾರೆ, ನಿಮ್ ಡಾಕ್ಟರ್ ಏನ್ ಹೇಳ್ತಾರೆ, ನಿಮ್ಮ ಮಗು ಹೇಗೆ ಯಾವ್ದಕ್ಕೆ ಅಡ್ಯಾಪ್ಟ್ ಆಗ್ತಿದೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ಮತ್ತೊಂದು ಏನ್ ಗೊತ್ತಾ, ಈ ತುಂಬಾ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ಕೊಂಡು ಮಕ್ಳ ಮೇಲೆ
ಹೊಸ ಹೊಸ ರೆಸಿಪಿನಾಗಲಿ ಅಥವಾ ತುಂಬ 3 ಹೊತ್ತು 4 ಹೊತ್ತು ಮಿಡ್ ಮಾರ್ನಿಂಗ್ ಮಿಡ್ ಈವ್ನಿಂಗ್ ಅಂತೆಲ್ಲ ತುಂಬ ಅತಿಯಾಗಿ ಮಗು ಮೇಲೆ ಕೂಡ ತಿನ್ಸಕ್ಕೆ ಹೋಗಬೇಡಿ. ಅಥವಾ ಮಗು ತಗೊಳ್ತಿದೆ ತಿಂತಿದೆ ಆದರೆ ದೇಹ ಅಡ್ಜಸ್ಟ್ ಆಗ್ತಿದೆ ಅಂತ ಅಂದರೆ ಓಕೆ. ಕೆಲವು ಮಕ್ಕಳು ತಿನ್ನೋದೇ ಇಲ್ಲ, ಒಂದೇ ಹೊತ್ತು. ನಮ್ಮ ಸಾಮಾನ್ಯ ಹಾಗೇನೆ ಒಂದೇ ಹೊತ್ತು ತಿನ್ನೋಳು ಬೆಳೀತಾರೆ ಮಕ್ಕಳು. ಬ್ರೆಸ್ಟ್ ಮಿಲ್ಕ್ ಕುಡಿತಾರೆ, ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಮಕ್ಕಳು ಚೆನ್ನಾಗೇ ಬೆಳೀತಾರೆ, ಆರೋಗ್ಯವಾಗಿ ಬೆಳೀತಾರೆ. ಎಷ್ಟು ಬ್ರೆಸ್ಟ್ ಫೀಡ್ ಮಾಡ್ತೀವೋ ಅಷ್ಟು ಆರೋಗ್ಯವಾಗಿರ್ತಾರೆ, ಅಷ್ಟು ಇಮ್ಯುನಿಟಿ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಮಕ್ಕಳು ಏನೂ ತಿಂತಿಲ್ಲ, ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ವೆಯ್ಟ್ ಗೇನ್ಗಿಂತ ಅಥವಾ ಮಗು ಗುಂಡಕ್ಕೆ ಇರೋದಕ್ಕಿಂತ ಹೆಲ್ದಿಯಾಗಿ ಇರೋದು ತುಂಬ ಮುಖ್ಯ. ಹಾಗಾಗಿ ಮಗು ತಿಂತಾ ಇಲ್ಲ, ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ತುಂಬ ಜನ ಹೇಳ್ತಾರೆ ನಿಮ್ಮ ಮಗು ಇಷ್ಟು ಸಣ್ಣಕ್ಕಿದೆ ಅಂತ. ತಲೆ ಕೆಡ್ಸ್ಕೊಳ್ಬೇಡಿ. ಮಗು ಆರೋಗ್ಯವಾಗಿದೆಯಾ, ಎಲ್ಲ ಮೈಲ್ ಸ್ಟೋನ್ಸ್ ಕಂಪ್ಲೀಟ್ ಮಾಡ್ತಿದ್ಯಾ, ಆಕ್ಟಿವ್ ಆಗಿದೆಯಾ, ಅಷ್ಟು ಮಾತ್ರ ನಾವು ನೋಡಬೇಕಾಗುತ್ತೆ. ಬಿಕಾಸ್ ಇವಾಗಂತೂ ಎಲ್ಲರೂ ಹೇಳ್ತಾರೆ ಏನು ಮಗು ಇಷ್ಟು ಸಣ್ಣಕ್ಕಿದೆ ಅಂತಾರೆ. ಆದ್ರೇನು, ಮಗು ಆಕ್ಟಿವ್ ಆಗಿದೆಯಾ ಅಷ್ಟೇ ಸಾಕು ನಮಗೆ. ಹಾಗಾಗಿ ತಲೆ ಕೆಡಿಸ್ಕೊಂಡು ಅವರು ಮಗು ಸಣ್ಣ ಇದೆ ಅಂತ ಅನ್ಕೊಂಡು ನಾವು ಅಮ್ಮಂದ್ರು ಟೆನ್ಷನ್ ತಗೊಳ್ಳೋದು ಏನು ಬೇಡ. ನನ್ನ ಮಗ ಆಕ್ಟಿವ್ ಆಗಿದ್ದಾನ ಅಥವಾ ನನ್ನ ಮಗಳು ಆಕ್ಟಿವ್ ಆಗಿದ್ದಾಳ ಅಷ್ಟೇ ಸಾಕು ಅಲ್ವಾ. ಮಕ್ಕಳು ಆಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ಬೆಳೆಯೋದು ತುಂಬ ಇಂಪಾರ್ಟೆಂಟ್. ಸೊ ಇಷ್ಟೇ ನನ್ನ ಮಗನ ಫುಡ್ ರೊಟೀನು. ಮತ್ತೇನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಮತ್ತೆ ಮೋಷನ್ ಹೋಗ್ತಾ ಇಲ್ಲ 3-4 ಡೇಸಿಂದ ಅಂತೆಲ್ಲ ಹೇಳ್ತಾ ಇದ್ರೆ ಅದು ಆ್ಯಕ್ಚುಲಿ ಮಕ್ಕಳಲ್ಲಿ ತುಂಬ ಕಾಮನ್. ಅದು ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ. ಹಾಗೆ ಇದಾಗ್ತಿಲ್ಲ ಅಂದರೆ ಔಷಧಿ ಆದಷ್ಟು ಕೊಡಕ್ಕೆ ಹೋಗ್ಬೇಡಿ. ಡಾಕ್ಟರ್ಸ್ ಕೂಡ ಕೊಡೋದಿಲ್ಲ. ತೀರಾ ಮಗು 1 ವಾರ ಕಾನ್ಸ್ಟಿಪೇಷನ್, ಹೊಟ್ಟೆ ನೋಡ್ತಾ ಇದೆ ಅಥವಾ ಮೋಷನ್ ಮಾಡಬೇಕಾದ್ರೆ ತುಂಬ ಮುಕ್ಕತ್ತೆ ಅಂತ ಅಂದಾಗ ಸಿರಪ್ ಕೊಡ್ತಾರೆ. ಅದನ್ನು ನೀವು ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿನೇ ಕೊಡಿ ಆಯಿತಾ. ಹಾಗೆ ಕೊಡಕ್ಕೆ ಹೋಗಬೇಡಿ. ಇಲ್ಲ ಅಂತಂದರೆ ಆದಷ್ಟು ನೀರು ಕೊಡಿಸಿ, ಮತ್ತು ಬಾಳೆಹಣ್ಣು ಮತ್ತು ತರಕಾರಿಗಳು ಜಾಸ್ತಿ ಕೊಡಿ. ಫೈಬರ್ ಜಾಸ್ತಿ ಇರೋ ಊಟ ಕೊಟ್ಟಷ್ಟು ಮಗುಗೆ ಮೋಷನ್ ಕ್ಲೀನಾಗಿ ಆಗುತ್ತೆ. ಸೊ ಅಷ್ಟೇ. ಐ ಹೋಪ್ ಈಗ ಹೇಳಿರೋ ಮಾಹಿತಿ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.